ಹಾಯ್ ಹಲೋ ಫ್ರೆಂಡ್ಸ್. ಅಂತೂ ನಮ್ಮ ಚಲುವ ಚಾಮರಾಜನಗರದ ಚಾಮರಾಜೇಶ್ವರ ಸ್ವಾಮಿ ಮಹಾರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಆಷಾಢ ಪೌರ್ಣಿಮೆ ಪೂರ್ವಾಷಾಢ ನಕ್ಷತ್ರ ಕನ್ಯಾ ಲಗ್ನದ ಶುಭ ಮುಹೂರ್ತದಲ್ಲಿ ರಥೋತ್ಸವ ನೆರವೇರಿತು. ಇಡೀ ನಗರ ರಥೋತ್ಸವದ ಸಂಭ್ರಮದಲ್ಲಿ ಮಿಂದೆದ್ದಿತ್ತು. ಚಾಮರಾಜೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ, ಬಿಲ್ವಾರ್ಚನೆ ಸೇರಿದಂತೆ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಬಳಿಕ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿ ದೇವಸ್ಥಾನದ ಒಳ ಆವರಣ ಹಾಗೂ ಮುಂಭಾಗದಲ್ಲಿ ಪ್ರದರ್ಶನೆ ಹಾಕಲಾಯಿತು. ರಥೋತ್ಸವದ ಆರಂಭಕ್ಕೂ ಮುನ್ನ ಮೈಸೂರು ಅರಸರ ಪಂಚಲೋಹದ ವಿಗ್ರಹಗಳನ್ನು ತೇರಿನ ಅಭಿಮುಖವಾಗಿ ಇರಿಸಲಾಗಿತ್ತು. ಚಾಮರಾಜೇಶ್ವರನಿಗೆ ಮಹಾರಾಜರ ಕುಟುಂಬದಿಂದ ಮೊದಲ ಪೂಜೆಯಾಗಬೇಕು ಎಂಬುದು ಈ ಸಂಪ್ರದಾಯ. ಎಲ್ಲ ಕೋಮುಗಳ ಮುಖಂಡರು ಪೂಜೆ ಸಲ್ಲಿಸಿದ ನಂತರ ರಥ ಮುಂದಕ್ಕೆ ಸಾಗಿತು. ಇದೇ ವೇಳೆ ಗಣಪತಿ, ಉಮ್ಮಡಿ ಮೈಸೂರು ಅರಸರ ಮೂರ್ತಿಗಳನ್ನೊತ್ತ ಚಿಕ್ಕ ರಥ, ಕೆಪ್ಪನಂಜಾಂಬ ಉತ್ಸವ ಮೂರ್ತಿ ಮುಂದೆ ಸಾಗಿದರೆ, ಚಾಮರಾಜೇಶ್ವರನ ಉತ್ಸವ ಮೂರ್ತಿಯನ್ನೊತ್ತ ದೊಡ್ಡ ರಥ ಸಾಗಿತ್ತು. ರಥ ಚಲಿಸುತ್ತಿದ್ದಂತೆ ಮೋಡದಿಂದ ಮಳೆ ಹನಿಗಳು ರಭಸವಾಗಿ ಭೂಮಿಗೆ ಬಿದ್ದಂತೆ ಸಹಸ್ರಾರು ಭಕ್ತರು ಭಕ್ತಿ ಭಾವಗಳಿಂದ ಏಕಕಾಲದಲ್ಲಿ ಬಾಳೆಹಣ್ಣು ಹಾಗೂ ಜವನವನ್ನು ತೇರಿಗೆ ತೂರಿ ಇಷ್ಟಾರ್ಥ ಸಿದ್ಧಿಗೆ ಬೇಡಿಕೊಂಡರು. ದೇವಸ್ಥಾನದ ಮುಂಭಾಗದಿಂದ ದಕ್ಷಿಣಾಭಿಮುಖವಾಗಿ ರಥದ ಬೀದಿಯಲ್ಲಿ ಸಾಗಿದ ರಥ SBM ಮುಂಭಾಗ, ವೀರಭದ್ರೇಶ್ವರ ಸ್ವಾಮಿ ದೇವಾಲಯ, ಮಾರಮ್ಮ ದೇವಸ್ಥಾನ, ಹಳೆ ತರಕಾರಿ ಮಾರುಕಟ್ಟೆ ಬಳಸಿಕೊಂಡು ಸಂಜೆ 4ರ ಸುಮಾರಿಗೆ ಸ್ವಸ್ಥಾನ ತಲುಪಿತು. ಚಾಮರಾಜೇಶ್ವರನ ದೇಗುಲದ ಬಳಿ ಧೂಪದ ಗಮಲು ತುಂಬಿಕೊಂಡಿತ್ತು. ಭಕ್ತರು ಕೆಂಡಕ್ಕೆ ಧೂಪ ಹಾಕಿ ದೇವರನ್ನು ಪ್ರಾರ್ಥಿಸಿದರು. ಪ್ರತಿ ವರ್ಷದಂತೆ ಈ ಬಾರಿಯೂ ರಥೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನವದಂಪತಿಗಳು ಭಾಗವಹಿಸಿದ್ದರು. ಹಾಗೆಯೇ ನಾನು ಮತ್ತು ನನ್ನ ಗಂಡ ಕೂಡ ಜಾತ್ರೆಗೆ ಹೋಗಿ ಕೈ ಹಿಡ್ಕೊಂಡು ಓಡಾಡಿದ್ದು ಆಯಿತು. ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಹಣ್ಣು ಜವನವನ್ನು ಎಸ್ತಿದ್ದು ಆಯಿತು. ನಮ್ಮ ತುಂಬ ವರ್ಷದ ಕನಸು ದಂಪತಿಗಳಾಗಿ ರಥೋತ್ಸವಕ್ಕೆ ಹೋಗಬೇಕು ಅನ್ನೋದು ಈ ವರ್ಷ ನನಸಾಯಿತು. ಮತ್ತು ದೇವಸ್ಥಾನದ ಒಳಾಂಗಣನೂ ಕೂಡ ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದ್ರು. ಹಾಗೂ ಚಾಮರಾಜೇಶ್ವರ ಸ್ವಾಮಿ, ಕೆಂಪನಂಜಾಂಬ ತಾಯಿ, ಚಾಮುಂಡೇಶ್ವರಿ ತಾಯಿ ಗುಡಿಗಳಿಗೆ ತುಂಬ ವಿಶೇಷವಾಗಿ ಅಲಂಕಾರ ಮಾಡಿದ್ರು. ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದಾಗಿತ್ತು. ನಾವು ಆ ದಿನ ಹೆಚ್ಚಾಗಿ ದೇವಸ್ಥಾನದ ಸುತ್ತಮುತ್ತನೇ ನಮ್ಮ ಸಮಯವನ್ನು ಕಳೆದೆವು. ಮನೆಗೆ ಹೋಗುವಷ್ಟರಲ್ಲಿ 11:30 ಸಮಯ ಆಗಿತ್ತು. ಈಗಿತ್ತು ನಮ್ಮ ದಿನ ಅಂತ ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.